ನಮಸ್ತೆ, ನನ್ನ ಹೆಸರು ವಾಣಿ ಅಂತ ಹೇಳಿ. ನಾನು ಈ ಚಾರ್ಕೋಪಕ್ಕೆ ಕನ್ನಡ ಬಳಗಕ್ಕೆ ಬಂದು ಭಾಳೇನು ಹಳೆಯೋದಂತಲ್ಲ, ಇವಾಗ ರೀಸೆಂಟಾಗಿ ಬಂದು 1 ವರ್ಷ ಆಯಿತು. ಅದು ಬಂದಿದ್ದಕ್ಕೆ ಒಂದು ರೀಸನ್ ಇದೆ, ಅದನ್ನು ಫಸ್ಟ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನನ್ನ ಹುಟ್ಟು ಬೆಳೆದಿದ್ದು ಎಲ್ಲವೂ ಕರ್ನಾಟಕದಲ್ಲಿ, ಬೆಳಗಾವಿ ಅಂತ ಹೇಳಿ. ನನ್ನ ತಾಯಿ, ನನ್ನ ಭಾಷೆ ಕೂಡ ಕನ್ನಡ. ಆನಂತರ ನನ್ನ ಮದುವೆ ಫಿಕ್ಸ್ ಆಗುತ್ತೆ, ನಾನು ಮುಂಬೈಗೆ ಬರ್ತೀನಿ. ನನಗೆ ಅನಿಸುತ್ತೆ ಮುಂಬೈ ಯಾರು ಕನ್ನಡ ಮಾತಾಡ್ತಾರೆ, ಆಬ್ವಿಯಸ್ಲಿ ಎಲ್ಲರಿಗೆ ಅನ್ಸುತ್ತಲ್ಲ ಕನ್ನಡ ಯಾರು ಮಾತಾಡ್ತಾರೆ ಅಂತೇಳಿ. ಅವಾಗ ಅನಿಸುತ್ತೆ ಎಲ್ಲರೂ ಹಿಂದಿ ಮಾತಾಡ್ತಾರೆ. ಒಂದಿನ ನನ್ನ ಇಲ್ಲಿ ಎಲ್ಲರಿಗೂ ಗೊತ್ತಿರುವ ಹಾಗೆ ಸಮಗೊಂಡ್ ಅಂತ ಹೇಳಿ ನನ್ನ ಮಾವನವರು ಹಾಗೆ ನನ್ನ ಅತ್ತೆಯವರು ಕೂಡ ಸುನಂದ ಇಲ್ಲಿ ಭಾಳ ವರ್ಷಗಳಿಂದ ಕೂಡ ಇಲ್ಲಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಒಂದ್ಸಲ ಹೇಳಿದ್ರು, ಯಾಕೆ ನೀನು ಕನ್ನಡ ಚಾರ್ಕೋಪ ಬಳಗದಲ್ಲಿ ಕೂಡ ಹೋಗಬಾರ್ದು, ಯಾಕೆ ನೀನು ನಿನ್ನ ಟ್ಯಾಲೆಂಟನ್ನಲ್ಲಿ ತೋರಿಸಬಾರ್ದು ಅಂತೇಳಿ. ನಾನು ಅಂದೆ, ಅಲ್ಲಿ ಯಾರು ಯಾವ ಥರ ಇರ್ತಾರೆ ನನಗೆ ಗೊತ್ತಿರಲ್ಲ, ನಾನು ಹೇಗೆ ಮಾಡಲಿ ಅಂತಂದಾಗ ಒಂದ್ಸಲ ಹೋಗಿ ಬಾ, ಒಂದ್ಸಲ ನೋಡಿ, ನಿನಗೆ ಹೇಗೆ ಅನಿಸುತ್ತೆ, ಓಕೆ ನಿಂಗೆ ಸರಿ ಅನಿಸಿದ್ರೆ ನೀನು ಕಂಟಿನ್ಯೂ ಮಾಡು, ಇಲ್ಲಾಂದರೆ ಬಿಟ್ಬಿಡು ಅಂತೇಳಿ. ಒಂದ್ಸಲ ನಾನು ಹೀಗೆ ಬಂದಿದ್ದೆ, ಅದು ಸರಸ್ವತಿ ತಾಯಿಯವ್ರ ಪೂಜೆ ನಡೀತಾ ಇತ್ತು. ನಿಜ ಹೇಳ್ತೀನಿ, ಅವತ್ತು ಫಸ್ಟ್ ಡೇ ನಾನು ಬಂದಾಗ ಅವ್ರು ಇಷ್ಟು ವೆಲ್ಕಮ್ ಮಾಡ್ಕೊಂಡಿದ್ರಲ್ಲ ನನ್ನನ್ನು, ತಮ್ಮ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನನ್ನ ಅವ್ರು ವೆಲ್ಕಮ್ ಮಾಡಿಕೊಂಡ್ರು. ಅದ್ರಗೋಸ್ಕರ ನನಗನ್ನಿಸ್ತು ಇಲ್ಲಿ ನಾನು ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ. ಆವಾಗ ಶುರು ಆದಂತಹ ಜರ್ನಿ ಇವತ್ತಿಗೆ 2 ವರ್ಷ ಆಗುತ್ತೆ. ಅದಾದ ನಂತರ ಸಣ್ಣ ಸಣ್ಣ ಕಾರ್ಯಕ್ರಮಗಳಲ್ಲಿ ಕೂಡ ನಾನು ಇಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಲಾಸ್ಟ್ ಟೈಮ್ ನಾನು ಇಲ್ಲಿ ಕೂಡ ಆ್ಯಂಕರಿಂಗ್ ಕೂಡ ಮಾಡಿದ್ದೆ, ಆವಾಗ ಎಲ್ಲರೂ ಕೂಡ ರೆಕಗ್ನೈಸ್ ಮಾಡಿದರು. ಆಮೇಲೆ ಇವ್ರನ್ನೆಲ್ಲ ಮೀಟ್ ಆಗಲಿಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಇಲ್ಲಿ ನಾನು ಯೂತ್ ಆಗಿ ನನ್ನನ್ನು ಇಲ್ಲಿ ಆಯ್ಕೆ ಮಾಡಿದ್ದಾರೆ, ನಂಗೆ ತುಂಬಾ ಖುಷಿ ಆಗುತ್ತೆ. ಎಷ್ಟೋ ಜನ ಇಲ್ಲಿ 20 ವರ್ಷದಿಂದ 10 ವರ್ಷದಿಂದ 5 ವರ್ಷದಿಂದ ತುಂಬಾ ಕೆಲಸ ಮಾಡ್ತಿದ್ದಾರೆ, ನಾನು ಏನೂ ಅಲ್ಲ, ಆದರೆ ಅವ್ರು ಹಾಕಿ ಕೊಟ್ಟಂಥ ಹಾದಿಗಳನ್ನು ನಾನು ಇಲ್ಲಿ ನೋಡ್ತಾ ಇದ್ದೀನಿ, ತುಂಬಾ ಖುಷಿ ಆಗುತ್ತೆ. ಈ ಯೂತ್ ಅವರು ತುಂಬಾ ಇದನ್ನು ಸೀರಿಯಸ್ ಆಗಿ ತೊಗೋಬೇಕಾಗುತ್ತೆ. ಯಾಕಂದರೆ ಈಗಿನ ಕಾಲದಲ್ಲಿ ನಾವು ವಾಟ್ಸಪ್ ಆಗಿರ್ಬೋದು, ಯೂಟ್ಯೂಬ್ ಆಗಿ ಇದನ್ನು ನೋಡೋದ್ರಿಂದ ಇವ್ರು ಬಂದಂಥ ಹಾದಿ ನಮ್ಗೆ ಗೊತ್ತೇ ಇಲ್ಲ. ಎಷ್ಟೋ ಜನಕ್ಕೆ ಸರಸ್ವತಿ ಪೂಜೆ ಅಂದರೆ ಎಷ್ಟೋ ಬಿಡಿ ಅಂತ, ಇನ್ನು ಕೆಲವೊಂದು ಜನ ಆ ಕಾರ್ಯಕ್ರಮಕ್ಕೆ ಯಾಕೆ ಹೋಗಲಿ, ಬಟ್ ಆದ್ರೂ ಕೂಡ ಇದನ್ನು ನಾವು ಸೀರಿಯಸ್ ಆಗಿ ತೊಗೊಳ್ಳಬೇಕು. ಮುಂದಿನ ಪೀಳಿಗೆಗೆ ಇವ್ರಿಗೆ ತುಂಬಾ ಏನಂತಾರೆ, ಒಂದು ಚೌಕಟ್ಟನ್ನು ಹಾಕಿಕೊಂಡಿದ್ದಾರೆ. ಆ ಮಾರ್ಗದಲ್ಲಿ ನಾನು ನಡಿಬೇಕನ್ನೋದು ನನ್ನ ಒಂದು ಆಸೆ. ಐ ಮೈ ಟ್ರಾವೆಲ್ ಬೆಸ್ಟ್. ನಾನು ಮುಂದೆ ನಾನು ಏನಾಗುತ್ತೆ ಅದನ್ನು ಟ್ರೈ ಮಾಡ್ತೀನಿ. ಆದಷ್ಟು ಬೇಗ ಈ ವಿಡಿಯೋ ಮೂಲಕ ಯೂತ್ಗೆ ಏನು ಹೇಳ್ಕೊತೀನಿ ಅಂದರೆ, ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ 10 ನಿಮಿಷ ಆಗಲಿ ಅಥವಾ 1 ಅವರ್ ಆಗಲಿ ದಯವಿಟ್ಟು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ಯಾಕಂತಂದರೆ ಇಲ್ಲಿ ಭಾಳಷ್ಟು ಜನ ತಮ್ಮ ಕೆಲಸವನ್ನು ಬಿಟ್ಟು ಇಲ್ಲಿ ಬಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಅದು ಟೈಮ್ ಪಾಸಿಗಂತಲ್ಲ, ಮುಂದಿನ ಜನಕ್ಕೆ ಅದು ಚೌಕಟ್ಟಾಗಲಿ ಅದು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅದಕ್ಕಿಂತ ಹೆಚ್ಚಾಗಿ 20ನೇ ವರ್ಷದ ಕಾರ್ಯಕ್ರಮಕ್ಕೆ ನಾನಿಲ್ಲಿ ಬಂದಿದ್ದೀನಿ, ನಾನು ಪಾಲ್ಗೊಂಡಿದ್ದೀನಿ ಅನ್ನೋದಕ್ಕಿಂತ ಹೆಚ್ಚು ಭಾಳ ಖುಷಿ ಆಗುತ್ತೆ. ಮತ್ತು ಅದಕ್ಕಿಂತ ಹೆಚ್ಚಾಗಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು. ಯಾರು ಈ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡಿದ್ದೀರಿ, ಯಾರು ಕೆಲಸ ಮಾಡಿದ್ದೀರಿ, ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಆ್ಯಂಡ್ ಥ್ಯಾಂಕ್ ಯು.